ನಮಸ್ಕಾರ ದೇವರು. ಪಂಚಪಾಂಡವ ಮ್ಯಾಥ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪಿ ಸರ್. ಲಾಸ್ಟ್ ಕ್ಲಾಸಲ್ಲಿ ನಾವೇನೇನು ನೋಡಿದ್ವಿ? ಹೌದು, ಸೆಕೆಂಡ್ ಎಕ್ಸಸೈಸ್ ಅನ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ಅದಕ್ಕೂ ಮೊದಲು ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಮತ್ತೆ ಅದಕ್ಕೂ ಮೊದಲು ಕೆಲವು ಆಪರೇಷನ್ಸ್ ಅನ್ನ ನೋಡಿದ್ವಿ. ಅಡಿಷನ್, ಸಬ್ಸ್ಟ್ರಾಕ್ಷನ್ ಅದೆಲ್ಲ ನೋಡಿದ್ವಿ ಅಲ್ವಾ? ಈಗ ನೆಕ್ಸ್ಟ್ ನೋಡೋಣ. ಈ ವಿಡಿಯೋದಲ್ಲಿ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಮತ್ತೆ ಕೆಲವು ಅದ್ರ ಪ್ರಾಪರ್ಟೀಸು ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಮತ್ತೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅನ್ನ ನೋಡೋಣ. ಮತ್ತೆ ಕೆಲವು ಎಕ್ಸಾಂಪಲ್ ಇದೆ, ಅದನ್ನು ಸಾಲ್ವ್ ಮಾಡೋಣ. ಈಗ ಫಸ್ಟ್ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್. ಈಗ ಡೆಫಿನೇಷನ್ 3. ಇಂಟರ್ಚೇಂಜಿಂಗ್ ಆಫ್ ದ ರೋಸ್ ಅಂಡ್ ಕಾಲಮ್ಸ್ ಆಫ್ ಅ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್. It is denoted by a dash or a raised to t. If A is order of m cross n, then transpose of A will be n cross m order. ಅಂದರೆ ಈಗ ಎ ಅನ್ನೋ ಒಂದು ಮ್ಯಾಟ್ರಿಕ್ಸ್ ಇದೆ, ಆಯ್ತಾ? ಇದಕ್ಕೆ ಯಾವುದೇ ಕಂಡೀಷನ್ ಇಲ್ಲ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು, ಇದೇ ಆಗಿರ್ಬೇಕಂತ ಯಾವುದೇ ರೂಲ್ಸ್ ಇಲ್ಲ. ಇದು ಖಾಲಿ ಮ್ಯಾಟ್ರಿಕ್ಸ್ ಆಗಿದ್ರೆ ಸಾಕು. ಇದೊಂದು ಮ್ಯಾಟ್ರಿಕ್ಸ್, ಆಯ್ತಾ? ಇದು ಎನ್ ಕ್ರಾಸ್ ಎಮ್ ಅಂದರೆ ಇಲ್ಲಿ ನೋಡಿ ಎಮ್ ಕ್ರಾಸ್ ಎನ್ ಆರ್ಡ್ರಲ್ಲಿ ಇದೆ, ಅಂದರೆ 2 ಕ್ರಾಸ್ 3 ಆರ್ಡ್ರಲ್ಲಿ ಇದೆ. ಇದು ಟ್ರಾನ್ಸ್ಪೋಸ್ ಹೇಗೆ ಮಾಡೋದು ಅಂದರೆ ಇಲ್ಲಿ ನೋಡಿ, ಇದು ಫಸ್ಟ್ ರೋ ಇದೆ ಅಲ್ವಾ, ಎ ಬಿ ಸಿ, ಇದನ್ನ ಫಸ್ಟ್ ಕಾಲಮ್ ಆಗಿ ಬರಿಬೇಕು, ಎ ಬಿ ಸಿ. ಸೆಕೆಂಡ್ ರೋ ಇದೆ ಅಲ್ವಾ, ಡಿ ಇ ಎಫ್, ಅದನ್ನ ಸೆಕೆಂಡ್ ಕಾಲಮ್ ಆಗಿ ಬರಿಬೇಕು. ಗೊತ್ತಾಯ್ತಾ? ಟ್ರಾನ್ಸ್ಪೋಸ್ ಅಂದ್ರೆ ನೀವು ಫಸ್ಟ್ ರೋನ ಫಸ್ಟ್ ಕಾಲಮ್ ಆಗಿ ಬರಿಬೇಕು, ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್ ಆಗಿ ಬರಿಬೇಕು. ನೆನಪಿರ್ಲಿ, ಇದು ಫಸ್ಟ್ ಕಾಲಮ್ನ ನೀವು ಫಸ್ಟ್ ರೋನ ಸೆಕೆಂಡ್ ಕಾಲಮ್ ಆಗಿ ಬರೀಲಿಕ್ಕಿಲ್ಲ. ಫಸ್ಟ್ ರೋ ಇದ್ರೆ ಫಸ್ಟ್ ಕಾಲಮೇ ಆಗಿರ್ಬೇಕು, ಸೆಕೆಂಡ್ ರೋ ಇದ್ರೆ ಸೆಕೆಂಡ್ ಕಾಲಮೇ ಆಗಿರ್ಬೇಕು. ಅಂದ್ರೆ ನೋಡಿ, ಇಂಟರ್ಚೇಂಜಿಂಗ್ ಆಫ್ ರೋಸ್ ಅಂಡ್ ಕಾಲಮ್ಸ್. ಫಸ್ಟ್ ರೋ ಇದ್ದದನ್ನ ನೀವು ಫಸ್ಟ್ ಕಾಲಮ್ ಆಗಿ ಇಂಟರ್ಚೇಂಜ್ ಮಾಡ್ತೀರಾ. ಮತ್ತೆ ಇಲ್ಲಿ ನೋಡಿ, ಇದು 2 ಕ್ರಾಸ್ 3 ಇದ್ದದ್ದು, ಇದು 3 ಕ್ರಾಸ್ 2 ಆರ್ಡರ್ಲಿ ಆಗ್ತದೆ. ಗೊತ್ತಾಯ್ತಾ? ಇದನ್ನ ಇಲ್ಲಿ ನೋಡಿ ಎ ಡ್ಯಾಶ್ ಅಥವಾ ಎ ರೇಸ್ ಟು ಟಿ ಅಂತ ಡಿನೋಟ್ ಮಾಡ್ತೀವಿ. ಈಗ ಗೊತ್ತಾಯ್ತಾ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ? ನೆಕ್ಸ್ಟ್ ಇದರ ಪ್ರಾಪರ್ಟೀಸ್ ಆಫ್ ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಅನ್ನ ಏನಂತ ನೋಡೋಣ. ಫಾರ್ ಎನಿ ಮ್ಯಾಟ್ರಿಸಸ್ ಎ ಅಂಡ್ ವಿ ವಿತ್ ರಿಸ್ಪೆಕ್ಟಿವ್ ಕಂಡೀಷನ್ಸ್. ಆಯ್ತಾ? ಈಗ ಎ ಡ್ಯಾಶ್ ಹೋಲ್ ಡ್ಯಾಶ್ ಅಂತ ಇದೆ ಇಸ್ ಈಕ್ವಲ್ ಟು ಎ. ಅಂದ್ರೆ ಎ ಇದೆ, ಅದ್ರ ಟ್ರಾನ್ಸ್ಪೋಸ್ ಮಾಡಿದ್ರೆ ನಮಗೆ ಎ ಡ್ಯಾಶ್ ಸಿಗ್ತದೆ. ಅದರದ್ದು ಮತ್ತೊಂದ್ಸತಿ ಟ್ರಾನ್ಸ್ಪೋಸ್ ಮಾಡಿದ್ರೆ ನಮಗೆ ಮತ್ತೆ ಎ ವಾಪಸ್ ಸಿಗ್ತದೆ. ನೀವು ಈ ರೀತಿ ತಿಳ್ಕೊಬಹುದು, 2 ಸತಿ ಟ್ರಾನ್ಸ್ಪೋಸ್ ಇದ್ರೆ ಟ್ರಾನ್ಸ್ಪೋಸ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇದು ನೋಡಿ, ಕೆ ಅಂದ್ರೆ ವೇರ್ ಕೆ ಈಸ್ ಎನಿ ಕಾನ್ಸ್ಟೆಂಟ್. ಕೆ ಅಂದ್ರೆ ಕಾನ್ಸ್ಟೆಂಟ್ ಇರುತ್ತೆ. ಕೆ ಇಂಟು ಎ ಹೋಲ್ ರೇಸ್ ಟು ಡ್ಯಾಶ್ ಇದ್ರೆ ಕೆ ನ ಹೊರಗೆ ತೆಗೆದು ಖಾಲಿ ಎ ಡ್ಯಾಶ್ ಅಂತ, ಅಂದ್ರೆ ಎ ಎಷ್ಟೇ ಟ್ರಾನ್ಸ್ಪೋಸ್ ಮಾಡಿದ್ರು ಈಕ್ವಲ್ ಆಗಿ ಇರುತ್ತೆ. ನೆಕ್ಸ್ಟ್ ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಇದ್ರೆ ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಆಗುತ್ತೆ. ನೆಕ್ಸ್ಟ್ ಎ ಇಂಟು ಬಿ ಹೋಲ್ ರೇಸ್ ಟು ಟ್ರಾನ್ಸ್ಪೋಸ್ ಇದ್ರೆ ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ಆಗುತ್ತೆ. ಇಲ್ಲಿ ನೋಡಿ, ಇದು ಎ ಬಿ ಇದ್ರೆ ಇದು ಬಿ ಎ ಆಗುತ್ತೆ. ಇದನ್ನ ಎ ಟ್ರಾನ್ಸ್ಪೋಸ್ ಇಂಟು ಬಿ ಟ್ರಾನ್ಸ್ಪೋಸ್ ಬರೆದ್ರೆ ತಪ್ಪಾಗುತ್ತೆ. ಇಲ್ಲಿ ಎ ಬಿ ಇದ್ರೆ ಇದು ಬಿ ಎ ಆಗುತ್ತೆ. ಇಲ್ಲಿ ಕೇಳಿದೆ ರಿಸ್ಪೆಕ್ಟಿವ್ ಕಂಡೀಷನ್ಸ್ ಅಂತ. ಅಂದ್ರೆ ಇಲ್ಲಿ ನೋಡಿ, ಎ ಪ್ಲಸ್ ಬಿ 2 ಮ್ಯಾಟ್ರಿಕ್ಸ್ ಅಡಿಷನ್ ಮಾಡ್ಬೇಕಾದ್ರೆ ಏನೇನು ಕಂಡೀಷನ್ ಇರಬೇಕು? ಎಸ್, ಅದರದ್ದು ಆರ್ಡರ್ ಸೇಮ್ ಇರಬೇಕು. ಆ ಕಂಡೀಷನ್ ಇಲ್ಲಿ ಫಾಲೋ ಆಗಿರ್ಲೇಬೇಕು ಅಂದ್ರೆ ಅಷ್ಟೇ. ಅಂದ್ರೆ ರಿಸ್ಪೆಕ್ಟಿವ್ ಕಂಡೀಷನ್ಸ್ ಅಂತ ಹೇಳಿದ್ರೆ, ಇಲ್ಲೂ ಕೂಡ ಎ ಮತ್ತು ಬಿ ಮಲ್ಟಿಪ್ಲೈ ಆಗ್ಬೇಕಂದ್ರೆ ಏನು ಕಂಡೀಷನ್ ಇರಬೇಕು? ಫಸ್ಟ್ ಇದ್ರದ್ದು ಕಾಲಮ್ ಮತ್ತೆ ಸೆಕೆಂಡ್ ಇದ್ರದ್ದು ರೋ ಈಕ್ವಲ್ ಆಗಿದ್ರೆ ಅಷ್ಟೇ ನಾವು ಮಲ್ಟಿಪ್ಲೈ ಮಾಡ್ಬೇಕು. ಆ ಕಂಡೀಷನ್ ಎಲ್ಲ ಅಪ್ಲೈ ಆಗೇ ಇರ್ತದೆ. ಗೊತ್ತಾಯ್ತಾ? ಈಗ ಇದರ ಪ್ರೂಫ್ಸ್ ಇಲ್ಲ, ಆದ್ರೆ ನಿಮ್ಗೆ ಇದ್ರ ಮೇಲೆ ಕೆಲವು ಎಕ್ಸಾಂಪಲ್ಸ್ ಇದೆ, ಅದನ್ನ ಈಗ ನೋಡೋಣ. ಇಲ್ಲಿ ನೋಡಿ, ಎಕ್ಸಾಂಪಲ್ 20. ಈಗ ಎಕ್ಸಾಂಪಲ್ 20 ಏನಂತ ಹೇಳ್ತಿದೆ? ಇಫ್ ಎ ಇಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್ ಅಂಡ್ ಬಿ ಇಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ವೆರಿಫೈ ದಟ್ ಎ ಟ್ರಾನ್ಸ್ಪೋಸ್ ಹೋಲ್ ರೇಸ್ ಟು ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ ಅಂತ ಕೇಳಿದರೆ, ಅಂದ್ರೆ ನಮಗೆ ಫಸ್ಟ್ ಪ್ರಾಪರ್ಟಿ ಇತ್ತಲ್ವಾ ಅದು. ಮತ್ತೆ ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಅಂತಿದೆ. ಮತ್ತೆ ಕಾನ್ಸ್ಟೆಂಟ್ ಇಂಟು ಬಿ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇಂಟು ಬಿ ಟ್ರಾನ್ಸ್ಪೋಸ್ ಅಂತ ಕೇಳಿದರೆ, ಅಂದ್ರೆ ಫಸ್ಟ್ 3 ಪ್ರಾಪರ್ಟೀಸಿನ ನಾವಿಲ್ಲಿ ಎಕ್ಸಾಂಪಲ್ ಮೂಲಕ ನೋಡೋಣ. ಈಗ ಲಾಸ್ಟ್ ಇತ್ತಲ್ವಾ ಯಾವುದು? ಎಸ್, ಇದು ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ನಿಮಗೆ ಹೇಳ್ತೀನಿ, ಆಯ್ತಾ? ಈಗ ನೋಡಿ, ಫಸ್ಟ್ ಇದನ್ನು ನೋಡೋಣ. ಫಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ ನೋಡಿ, ಎ ಇದೆ ಅಲ್ವಾ, ಎ ಇಸ್ ಈಕ್ವಲ್ ಟು 3√3 2 4 2 0. ಈಗ ಎ ಆಯ್ತಲ್ವಾ, ಇದನ್ನ ಟ್ರಾನ್ಸ್ಪೋಸ್ ಮಾಡಿ.
ಟ್ರಾನ್ಸ್ಪೋಸ್ ಹೇಗೆ ಮಾಡೋದು ಅಂದರೆ ಎ ಡ್ಯಾಶ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಫಸ್ಟ್ ರೋ ಇದೆ ಅಲ್ವಾ, ಈ ಫಸ್ಟ್ ರೋನ ಫಸ್ಟ್ ಕಾಲಮ್ ಆಗಿ ಬರೀಬೇಕು. 3√3 2, ನೆಕ್ಸ್ಟ್ 4 2 0. ಆಯ್ತಾ? ಇಲ್ಲಿ ನೋಡಿ ಇದು ಯಾವುದಿದೆ, 2 x 3 ಇದೆ, ಇದು 3 x 2 ಆಯ್ತು. ಈಗ ಇದನ್ನ ಮತ್ತೊಂದು ಸತಿ ಟ್ರಾನ್ಸ್ಪೋಸ್ ಮಾಡಬೇಕು. ಎ ಟ್ರಾನ್ಸ್ಪೋಸ್ ಎಷ್ಟು ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಇಲ್ಲಿ ನೋಡಿ ಇದನ್ನ ಮತ್ತೊಂದು ಸತಿ ಟ್ರಾನ್ಸ್ಪೋಸ್ ಮಾಡಬೇಕು. ಫಸ್ಟ್ ರೋ ಇದೆ ಅಲ್ವಾ, ಇದನ್ನ ಫಸ್ಟ್ ಕಾಲಮ್ ಆಗಿ ಬರಿಬೇಕು. 3 4, ನೆಕ್ಸ್ಟ್ √3 2 ಇದನ್ನ √3 2 2 0 2 0. ಗೊತ್ತಾಯ್ತಾ? ಇದು 3 x 2 ಇದ್ರೆ ಇದು 2 x 3 ಆರ್ಡರ್ಲಿ ಬರ್ತದೆ. ಈಗ ಅವ್ರು ಏನು ಹೇಳಿದ್ದಾರೆ ಅಂದರೆ ಇದು ಮತ್ತೆ ಇದು ಈಕ್ವಲ್ ಅಂತ ಹೇಳಿದ್ದಾರೆ. ಯಾವ ರೀತಿ ಚೆಕ್ ಮಾಡಬೇಕು, ಫಸ್ಟ್ ಆರ್ಡರ್ ಚೆಕ್ ಮಾಡಿ. 2 x 3 2 x 3 ಸರಿ ಇದೆ ಅಲ್ವಾ? ನೋಡಿ ಈಕ್ವಾಲಿಟಿ ಮ್ಯಾಟ್ರಿಕ್ಸ್ ಚೆಕ್ ಮಾಡೋದು. ಇಲ್ಲಿ ನೋಡಿ ಫಸ್ಟ್ ಎಲಿಮೆಂಟ್ 3 3, √3 √3 2 2 4 4 2 2 0 0. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸು ಈಕ್ವಲ್ ಇದೆ. ಏನಂತ ಬರೀಬೋದು ಲಾಸ್ಟಿಗೆ, ದೇರ್ ಫೋರ್ ಎ ಟ್ರಾನ್ಸ್ಪೋಸ್ ರೇಸ್ ಟು ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ ಅಂತ ಬರೀಬೋದು. ಇಷ್ಟು ಗೊತ್ತಾಯ್ತಲ್ವಾ? ಈಗ ಸೆಕೆಂಡ್ ನೋಡೋಣ. ಸೆಕೆಂಡ್ ಏನಂತ ಹೇಳ್ತಿದೆ, ಎ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಅಂತ ಹೇಳ್ತಿದೆ. ಸೊ ನಾವು ಎ ಪ್ಲಸ್ ಬಿನ ಮಾಡೋಣ. ಎ ಪ್ಲಸ್ ಬಿ ಏನು ಹೇಳ್ತಿದೆ, 3√3 2 4 2 0 ಪ್ಲಸ್ 2 - 1 2 1 2 4. ಹೌದಾ? ಈಗ ನೋಡಿ ಫಸ್ಟ್ ಇದನ್ನು ಆ್ಯಡ್ ಮಾಡಬೇಕಂದ್ರೆ ಏನು ಕಂಡೀಷನ್ ಇರಬೇಕು, ಹೌದು ಇದರದ್ದು ಎರಡು ಆರ್ಡರ್ ಸೇಮ್ ಇರಬೇಕು. ಇದೆಷ್ಟಿದೆ, 2 x 3 2 x 3 ಇದೆ, ಆರ್ಡರ್ ಕರೆಕ್ಟ್ ಆಗಿದೆ. ಸೊ ಅಡಿಷನ್ ಮಾಡ್ಬೋದು. ಏನು ಬರುತ್ತೆ, 3 + 2 5, √3 - 1 √3 - 1, 2 + 2 4, 4 + 1 5, 2 + 2 4, 0 + 4 4. ಇದು ಕೂಡ 2 x 3 ಆರ್ಡ್ರಲ್ಲೇ ಬರುತ್ತೆ, ನಿಮಗೆ ಗೊತ್ತಿದೆ. ಈಗ ಇದರ ಟ್ರಾನ್ಸ್ಪೋಸ್ ಕಂಡುಹಿಡೋಣ. ಏನು ಬರುತ್ತೆ ಅಂದರೆ ಎ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಏನು ಬರುತ್ತೆ, ಇದನ್ನು ರೋ ಇದ್ದದನ್ನು ಕಾಲಮ್ ಮಾಡಿ 5 √3 - 1 4 5 4 4. ಗೊತ್ತಾಯ್ತಲ್ವಾ? ಇಲ್ಲಿ ನೋಡಿ ಇದನ್ನು ರೋ ಇದ್ದದನ್ನು ಕಾಲಮ್ ಬರ್ತಿದ್ದೀನಿ, ಸೆಕೆಂಡ್ ರೋ ಇದ್ದದನ್ನು ಸೆಕೆಂಡ್ ಕಾಲಮ್ ಆಗಿ ಬರ್ತಿದ್ದೀನಿ. ಇದು 2 x 3 ಇತ್ತು, ಇದು 3 x 2 ಆರ್ಡ್ರಲ್ಲಿ ಇದೆ. ನೆಕ್ಸ್ಟ್ ಏನು ಕೇಳಿದ್ದಾರೆ ಅವರು, ಇಲ್ಲಿ ನೋಡಿ ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಅಂದರೆ ಈಗ ಎ ಟ್ರಾನ್ಸ್ಪೋಸ್ ಮತ್ತು ಬಿ ಟ್ರಾನ್ಸ್ಪೋಸನ್ನು ಕಂಡುಹಿಡಿಬೇಕು ನಾವು. ಎ ಟ್ರಾನ್ಸ್ಪೋಸ್ ಕಂಡುಹಿಡಿದು ಫಸ್ಟು ಇದು ಎ ಇದೆ ಅಲ್ವಾ, ಇದನ್ನು ಟ್ರಾನ್ಸ್ಪೋಸ್ ಮಾಡಿ 3√3 2 3√3 2, ನೆಕ್ಸ್ಟ್ 4 2 0 4 2 0. ಇದರದ್ದು ಆರ್ಡರ್ ಎಷ್ಟಿದೆ, 3 x 2 ಅಲ್ವಾ? ಇದನ್ನು ನೋಡಿ ಫಸ್ಟ್ ರೋ ಇದ್ದದನ್ನು ಫಸ್ಟ್ ಕಾಲಮ್, ಸೆಕೆಂಡ್ ರೋ ಇದ್ದದನ್ನು ಸೆಕೆಂಡ್ ಕಾಲಮ್ ಬರ್ತಿದ್ದೀನಿ. ನೆಕ್ಸ್ಟ್ ಬಿ ಟ್ರಾನ್ಸ್ಪೋಸ್ ಏನು ಹೇಳುತ್ತೆ, 2 - 1 2 2 - 1 2, ನೆಕ್ಸ್ಟ್ 1 2 4 1 2 4. ಇದರದ್ದು ಆರ್ಡರ್ ಎಷ್ಟಿದೆ, 3 x 2. ಇಲ್ಲಿ ನೋಡಿ ಫಸ್ಟ್ ರೋ ಇದ್ದದನ್ನು ಫಸ್ಟ್ ಕಾಲಮ್ ಬರ್ತಿದ್ದೀನಿ, ಸೆಕೆಂಡ್ ರೋ ಇದ್ದದನ್ನು ಸೆಕೆಂಡ್ ಕಾಲಮ್ ಬರ್ತಿದ್ದೀನಿ. ಈಗ ನೆಕ್ಸ್ಟ್ ಏನು ಹೇಳಿದ್ದಾರೆ, ಇದೆರಡನ್ನು ಆ್ಯಡ್ ಮಾಡಲಿಕ್ಕೆ ಹೇಳಿದ್ದಾರೆ. ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಎ ಡ್ಯಾಶ್ ಬರೀರಿ 3 4 √3 2 2 0 ಪ್ಲಸ್ 2 1 - 1 2 2 4. ಹೌದಾ? ಇಲ್ಲಿ ನೋಡಿ ಇದರದ್ದು ಎರಡು ಆರ್ಡರ್ ಸೇಮ್ ಇದೆ, ಅಂದರೆ ನಾವು ಇದನ್ನು ಆ್ಯಡ್ ಮಾಡ್ಬೋದು. 3 + 2 5, 4 + 1 5, √3 - 1 √3 - 1, 2 + 2 4, 2 + 2 4, 0 + 4 4. ಇದು ಕೂಡ 3 x 2 ಅಲ್ಲಿ ಬಂದಿದೆ. ಅವ್ರೇನು ಕೇಳಿದ್ದಾರೆ, ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ನಮಗೆ ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಸಿಕ್ಕಿದೆ, ಮತ್ತೆ ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಸಿಕ್ಕಿದೆ. ಇಲ್ಲಿ ನೋಡಿ ಇದೆರಡನ್ನ ಈಗ ಈಕ್ವಲ್ ಅಂತ ನೋಡ್ಬೇಕು. ಫಸ್ಟ್ ಆರ್ಡರ್ ಚೆಕ್ ಮಾಡಿ, 3 x 2 3 x 2 ಈಕ್ವಲ್ ಇದೆ. ನೆಕ್ಸ್ಟ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಚೆಕ್ ಮಾಡಿ, 5 5 5 5, √3 - 1 √3 - 1 4 4 4 4
4 ಮತ್ತು 4 ಅಂದರೆ ಎಲ್ಲ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸು ಈಕ್ವಲ್ ಇದೆ. ನಾವೇನಂತ ಬರಿಬೋದು ಲಾಸ್ಟಿಗೆ, ದೇರ್ ಫೋರ್ ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಅಂತ ಬರಿಬೋದು. ಈಗ ಇಲ್ಲಿ ತನಕ ಗೊತ್ತಾಯ್ತಲ್ವಾ. ಈಗ ನೆಕ್ಸ್ಟ್ ನೋಡೋಣ ಥರ್ಡ್ ಒನ್. ಅವ್ರೇನು ಕೇಳಿದ್ದಾರೆ ಥರ್ಡ್ ಒನ್? ಹೌದು, ಕೆ ಇಂಟು ಬಿ ಹೋಲ್ ರೇಸ್ ಟು ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಕೆ ಇಂಟು ಬಿ ಟ್ರಾನ್ಸ್ಪೋಸ್ ಅಂತ ಕೇಳಿದ್ದಾರೆ. ಕೆ ಈಸ್ ಎನಿ ಕಾನ್ಸ್ಟೆಂಟ್ ಅಂತ ಹೇಳಿದ್ದಾರೆ. ಸೊ ನಾವು ಕೆನ ಕೆ ಆಗಿ ಇರಲಿ ಹಂಗೆ ಇಡೋಣ. ಫಸ್ಟ್ ಏನು ಹೇಳಿದ್ದಾರೆ ಅಂದರೆ ಕೆ ಇಂಟು ಬಿ ಅಂತ ಹೇಳಿದ್ದಾರೆ. ಅಂದರೆ ಬಿ ಏನಿದೆ, ಬಿ ಬರ್ಕೊಳ್ಳಿ 2 1 -1 2 2 4. ಈಗ ಇದನ್ನು ಸ್ಕೇಲಾರ್ ಮಲ್ಟಿಪ್ಲೈ ಮಾಡೋದು 2k - k 2k k 2k 4k. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಇದು ನಮ್ಗೆ ಏನು ಸಿಕ್ಕಿದೆ ಅಂದರೆ ಕೆ ಇಂಟು ಬಿ ಸಿಕ್ಕಿದೆ. ಈಗ ಇದನ್ನು ಏನು ಮಾಡಬೇಕಂದ್ರೆ ಕೆ ಬಿ ಸಿಕ್ಕಿದೆ ಅಲ್ವಾ, ಇದನ್ನು ಟ್ರಾನ್ಸ್ಪೋಸ್ ಮಾಡಬೇಕು. ಟ್ರಾನ್ಸ್ಪೋಸ್ ಹೇಗೆ ಮಾಡೋದು ಗೊತ್ತಿದೆ ಅಲ್ವಾ. ಎಸ್, ಫಸ್ಟ್ ರೋ ಇದ್ದದನ್ನು ಫಸ್ಟ್ ಕಾಲಮ್ ಆಗಿ ಬರೀರಿ. 2k - k 2k. ನೆಕ್ಸ್ಟ್ k 2k 4k ಅಂದರೆ ಸೆಕೆಂಡ್ ರೋ ಇದ್ದದನ್ನು ಸೆಕೆಂಡ್ ಕಾಲಮ್ ಆಗಿ ಬರ್ತಿದ್ದೀನಿ. ಇದೆಷ್ಟಿತ್ತು ಆರ್ಡ್ರು? 2 × 3. ಇದು 3 × 2 ಆಗಿದೆ. ಈಗ ನಮಗೆ ಇದು ಸಿಕ್ಕಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಕೆ ಇಂಟು, ನಮಗೆ ಇದು ಬಿ ಸಿಕ್ಕಿದೆ ಅಲ್ವಾ, ನಮಗೆ ಏನು ಮಾಡಬೇಕಂದ್ರೆ ಇದ್ರದ್ದು ಟ್ರಾನ್ಸ್ಪೋಸ್ ಮಾಡಬೇಕು. ಅವ್ರು ಕೇಳಿದ್ದು ಅದೇ. ಅಂದರೆ ಇದು ಫಸ್ಟ್ ರೋ ಇದ್ದದನ್ನು ಫಸ್ಟ್ ಕಾಲಮ್ ಆಗಿ ಬರೀರಿ. ನೆಕ್ಸ್ಟ್ ಸೆಕೆಂಡ್ ರೋ ಇದ್ದದನ್ನು ಸೆಕೆಂಡ್ ಕಾಲಮ್ ಆಗಿ ಬರೀರಿ. ಈಗ ಇದನ್ನು ಸ್ಕೇಲಾರ್ ಮಲ್ಟಿಪ್ಲೈ ಮಾಡೋದು. 2k k - k 2k 2k 4k. ಗೊತ್ತಾಯ್ತಾ? ನಮ್ಗೆ ಇದೇನು ಸಿಕ್ಕಿದೆ ಇದು? ಎಸ್, ಕೆ ಇಂಟು ಬಿ ಟ್ರಾನ್ಸ್ಪೋಸ್ ಸಿಕ್ಕಿದೆ. ಈಗ ಅವರು ಏನು ಕೇಳಿದ್ದಾರೆ? ಕೆ ಇಂಟು ಬಿ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಕೆ ಇಂಟು ಬಿ ಟ್ರಾನ್ಸ್ಪೋಸ್ ಅಂತ ಕೇಳಿದ್ದಾರೆ. ಅಂದರೆ ನಾವು ಇದನ್ನು ಮತ್ತೆ ಇದನ್ನು ಈಕ್ವಲ್ ಇದೆ ಅಂತ ಹೇಳಬೇಕು. ಇದು ಆರ್ಡರ್ ಚೆಕ್ ಮಾಡಿ, ಇದು ಕೂಡ 3 × 2 ಆರ್ಡ್ರಲ್ಲೇ ಇದೆ. ಆಯಿತಾ? ಫಸ್ಟ್ ಈಕ್ವಾಲಿಟಿ ಮ್ಯಾಟ್ರಿಕ್ಸ್ ಚೆಕ್ ಮಾಡೋದು ಆರ್ಡರ್ ಸೇಮ್ ಇದೆ. ನೆಕ್ಸ್ಟ್ ಈಗ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ನೋಡಿ. 2k 2k k k - k - k 2k 2k, ಇದು ಕೂಡ 2k 2k 4k 4k. ಅಂದರೆ ನಾವು ಲಾಸ್ಟ್ ಏನಂತ ಬರಿಬೋದು ಅಂದರೆ ದೇರ್ ಫೋರ್ ಕೆ ಇಂಟು ಬಿ ಹೋಲ್ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಕೆ ಇಂಟು ಬಿ ಟ್ರಾನ್ಸ್ಪೋಸ್ ಅಂತ ಬರಿಬೋದು. ಈಗ ನಿಮಗೆ ಇದರ 3 ಪ್ರಾಪರ್ಟೀಸ್ ಗೊತ್ತಾಯ್ತಲ್ವಾ ಎಕ್ಸಾಂಪಲ್ ಮೂಲಕ. ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ 21. ಇಫ್ ಎ ಇಸ್ ಈಕ್ವಲ್ ಟು ಎ ಮ್ಯಾಟ್ರಿಕ್ಸ್, ಬಿ ಇಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ವೆರಿಫೈ ದಟ್ ಎ ಇಂಟು ಬಿ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ಅಂತ ಕೇಳಿದ್ದಾರೆ. ಅಂದರೆ ಇದು 4th ಪ್ರಾಪರ್ಟಿ ಆಗಿತ್ತು. ಇದನ್ನು ಈ ಎಕ್ಸಾಂಪಲ್ ಸಾಲ್ವ್ ಮಾಡೋ ಮೂಲಕ ನೋಡೋಣ. ಈಗ ಫಸ್ಟ್ ಏನು ಮಾಡಬೇಕಂದ್ರೆ ನಾವು LHS ಅನ್ನು ಕಂಡುಹಿಡಿಯೋಣ ಫಸ್ಟು. ಅದಾದಮೇಲೆ RHS ಗೆ ಹೋಗೋಣ. ಫಸ್ಟ್ ಏನು ಮಾಡಬೇಕು? ಇಲ್ಲಿ ಎ ಇಂಟು ಬಿನ ಕಂಡುಹಿಡಿಬೇಕು. ಎ ಇಂಟು ಬಿ ಕಂಡುಹಿಡಿದಾಗೆ ಫಸ್ಟ್ ಎ ಇಂಟು ಬಿ ಇಸ್ ಈಕ್ವಲ್ ಟು ಎ ಬರೀರಿ -2 4 5. ನೆಕ್ಸ್ಟ್ ಬಿ ಬರೀರಿ 1 3 -6. ಈಗ ಡೈರೆಕ್ಟ್ ಮಲ್ಟಿಪ್ಲೈ ಮಾಡೋದಲ್ಲ, ಫಸ್ಟ್ ಇದರ ಆರ್ಡರ್ ಚೆಕ್ ಮಾಡಿ. 3 × 2 ಇದೆ, ಇದು 3 × 1 ಇದೆ, ಇದು 1 × 3 ಇದೆ. ಅಂದರೆ ಇದರದ್ದು ಕಾಲಮು ಇದರದ್ದು ಈಕ್ವಲ್ ಇದೆ. ಸೊ ಇದನ್ನು ನಾವು ಮಲ್ಟಿಪ್ಲೈ ಮಾಡ್ಬೋದು. ಈಗ ಮಲ್ಟಿಪ್ಲೈ ಮಾಡೋದಾಗೆ ಎಸ್ ಆರ್ ಡಿ, ಹೌದಾ? ನಮಗೀಗ 3 × 3 ಮ್ಯಾಟ್ರಿಕ್ಸ್ ಸಿಗ್ತದೆ. -2 × 1 -2. ನೆಕ್ಸ್ಟ್ -2 × 3 -6. -2 × -6 -+2 × 6 12. ಈಗ 4 × 1 4 4 × 3 12 4 × -6 -24 5 × 1 5 5 × 3 15 5 × 6 -30. ಇಲ್ಲಿ ನೋಡಿ, ಇದು 3 × 3 ಮ್ಯಾಟ್ರಿಕ್ಸ್ ಅಲ್ಲಿ ಸಿಕ್ಕಿದೆ. ಈಗ ನಮಗೆ ಎ ಇಂಟು ಬಿ ಸಿಕ್ಕಿದೆ ಅಲ್ವಾ. ಈಗ ಇದರ ಟ್ರಾನ್ಸ್ಪೋಸ್ ಕಂಡುಹಿಡಿಬೇಕು. ಎ ಬಿ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಇದನ್ನು ಟ್ರಾನ್ಸ್ಪೋಸ್ ಮಾಡಿ. ಅಂದರೆ ಇಲ್ಲಿ ನೋಡಿ, ಇದು ಫಸ್ಟ್ ರೋ ಇದೆ, ಇದನ್ನು ಫಸ್ಟ್ ಕಾಲಮ್ ಆಗಿ ಬರಿಬೇಕು. -2 -6
12. ಈಗ ಸೆಕೆಂಡ್ ರೋ ಇದ್ದದನ್ನು ಸೆಕೆಂಡ್ ಕಾಲಮ್ ಆಗಿ ಬರೀರಿ. 4, 12 ಮೈನಸ್ 24. ಲಾಸ್ಟ್ ಕಾಲಮ್ ಇದನ್ನು ಲಾಸ್ಟ್ ರೋ ಇದ್ದದನ್ನು ಲಾಸ್ಟ್ ಕಾಲಮ್ ಆಗಿ ಬರೆಯೋದು. 5, 15 ಮೈನಸ್ 30. ಇದು ಕೂಡ 3x3 ಆರ್ಡರ್ಲೇ ಇದೆ, ಯಾಕಂದ್ರೆ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್. ಮತ್ತೊಂದ್ಸತಿ ಹೇಳ್ತಿದ್ದೀನಿ, ನೆನಪಿರಲಿ, ಫಸ್ಟ್ ರೋ ಇದ್ದದನ್ನು ಫಸ್ಟ್ ಕಾಲಮ್ ಆಗೇ ಬರೀಬೇಕು. ನೀವು ಫಸ್ಟ್ ರೋ ಇದ್ದದನ್ನು ಸೆಕೆಂಡ್ ಕಾಲಮ್ ಅಥವಾ ಥರ್ಡ್ ಕಾಲಮ್ ಆಗಿ ಬರೀಲಿಕ್ಕಿಲ್ಲ. ಫಸ್ಟ್ ರೋ ಇದ್ರೆ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಇದ್ರೆ ಸೆಕೆಂಡ್ ಕಾಲಮ್, ಥರ್ಡ್ ರೋ ಇದ್ರೆ ಥರ್ಡ್ ಕಾಲಮ್ ಆಗೇ ಬರೀಬೇಕು. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ನೋಡೋಣ. ನಮಗೆ LHS ಸಿಕ್ಕಿದೆ. ಈಗ RHS ಕಂಡುಹಿಡಿಬೇಕಂದ್ರೆ ಫಸ್ಟ್ B ಟ್ರಾನ್ಸ್ಪೋಸ್ ಕಂಡುಹಿಡಬೇಕು, ಆಮೇಲೆ A ಟ್ರಾನ್ಸ್ಪೋಸ್ ಕಂಡುಹಿಡಬೇಕು, ಆಮೇಲೆ ಅದೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ B ಟ್ರಾನ್ಸ್ಪೋಸ್ ಕಂಡುಹಿಡೋಣ. B ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ B ಏನಿದೆ 1, 3 ಮೈನಸ್ 6. B ಟ್ರಾನ್ಸ್ಪೋಸ್ ಏನು ಬರುತ್ತೆ? 1, 3 ಮೈನಸ್ 6 ಬರುತ್ತೆ. ನೆಕ್ಸ್ಟ್ ಈಗ A ಟ್ರಾನ್ಸ್ಪೋಸ್ ಕಂಡುಹಿಡೋಣ. A ಟ್ರಾನ್ಸ್ಪೋಸ್ ಏನು ಬರುತ್ತೆ ಅಂದರೆ -2, 4, 5 ಇದೆ, ಅಂದರೆ ಇದು -2, 4, 5 ಇದರಲ್ಲಿ ಬರುತ್ತೆ. ಇದು 3x1 ಆರ್ಡರ್ ಇದ್ರೆ, ಇದು 1x3 ಆರ್ಡರ್ ಇದೆ. ಅಂದರೆ ಇದರದ್ದು ರೋ ಮತ್ತು ಇದರದ್ದು ಕಾಲಮ್ ಮತ್ತು ಇದರದ್ದು ರೋ ಈಕ್ವಲ್ ಇದೆ. ಸೊ ನಾವು ಇದನ್ನ ಮಲ್ಟಿಪ್ಲೈ ಮಾಡ್ಬೋದು. ನಮ್ಗೆ ಇದು 3x3 ಆರ್ಡರ್ಲೇ ಸಿಗ್ತದೆ. ಈಗ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡೋಣ. B ಟ್ರಾನ್ಸ್ಪೋಸ್ ಇಂಟು A ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು, ಈಗ 1 ಇಂಟು -2 -2, 1 ಇಂಟು 4 4, 1 ಇಂಟು 5 5. ನೆಕ್ಸ್ಟ್ -3 ಇಂಟು -2 -6, 3 ಇಂಟು 4 12, 3 ಇಂಟು 5 15, -6 ಇಂಟು -2 ಮೈನಸ್ ಇಂಟು ಮೈನಸ್ ಪ್ಲಸ್ 6 ಇಂಟು 2 12. ನೆಕ್ಸ್ಟ್ -6 ಇಂಟು 4 -24. ನೆಕ್ಸ್ಟ್ -6 ಇಂಟು 5 -30. ಈಗ ಇದರದ್ದು ಆರ್ಡರ್ 3x3 ಅಲ್ಲೇ ಇದೆ. ಈಗ ಇಲ್ಲಿ ನೋಡಿ, ನಮಗೆ ಇದು LHS ಕೂಡ ಸಿಕ್ಕಿದೆ, RHS ಕೂಡ ಸಿಕ್ಕಿದೆ. ಇಲ್ಲಿ ನೋಡಿ, LHS ಇಲ್ಲಿದೆ, RHS ಇಲ್ಲಿದೆ. ಈಗ ಇದೆರಡನ್ನು ಈಕ್ವಲ್ ಅಂತ ನೋಡೋಣ. ಫಸ್ಟ್ ನೋಡಿದಾಗೆ ಆರ್ಡರ್ ಚೆಕ್ ಮಾಡಿ. 3x3 3x3 ಆರ್ಡರ್ ಕರೆಕ್ಟ್ ಇದೆ. ಈಗ ಕರೆಸ್ಪಾಂಡಿಂಗ್ ಎಲಿಮೆಂಟ್ನ ಚೆಕ್ ಮಾಡಿ. -2 4 5, -2 4 5. ನೆಕ್ಸ್ಟ್ -6 12 15, -6 12 15, 12 -24 -30, 12 -24 -30. ಅಂದರೆ ಇದೆರಡು ಮ್ಯಾಟ್ರಿಕ್ಸ್ ಈಕ್ವಲ್ ಇದೆ. ಲಾಸ್ಟ್ ಏನು ಬರೀಬೋದು ಅಂದರೆ, therefore A into B whole transpose is equal to B transpose into A transpose. ಗೊತ್ತಾಯ್ತಲ್ವಾ? ಈಗ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅನ್ನ ನೋಡಿದ್ವಿ. ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಇಂಟರ್ಚೇಂಜಿಂಗ್ ಆಫ್ ರೋಸ್ ಇಂಟು ಕಾಲಮ್ ಅಂತ ಗೊತ್ತಿದೆ. ಈಗ ಅದರಲ್ಲಿ ಟ್ರಾನ್ಸ್ಪೋಸ್ ಅಲ್ಲಿ ಕೆಲವು ಟೈಪ್ಸ್ ಇದೆ. ಫಸ್ಟ್ ಒನ್ ಸಿಮೆಟ್ರಿಕ್, ಸೆಕೆಂಡ್ ಒನ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಟೈಪ್ಸ್ ಇದೆ. ಈಗ ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಅಂದ್ರೆ ಏನು ಅಂತ ನೋಡೋಣ. ಡೆಫಿನೇಷನ್ 4 ಏನು ಹೇಳ್ತಿದೆ? ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ A ಈಸ್ ಸೆಟ್ ಟು ಬಿ ಸಿಮೆಟ್ರಿಕ್ ಇಫ್ A ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು A. ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಿದೆ? A ಆಫ್ IJ ಈಸ್ ಈಕ್ವಲ್ ಟು A ಆಫ್ JI. ಈಗ ಇದರ ಅರ್ಥ ಏನು ನೋಡಿ, ನೀವು ಟ್ರಾನ್ಸ್ಪೋಸ್ ಅಂದ್ರೆ ಯಾವುದೇ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಅನ್ನ ಮಾಡ್ತಿದ್ರಿ ಅಲ್ವಾ? ಇದಕ್ಕೆ ಸಿಮೆಟ್ರಿಕ್ ಆಗಿರ್ಬೇಕಂದ್ರೆ ಏನಾಗಿರ್ಬೇಕು? ಇದು ಸ್ಕ್ವೇರ್ ಮ್ಯಾಟ್ರಿಕ್ಸೇ ಆಗಿರ್ಬೇಕು, ಬಾಕಿ ಮ್ಯಾಟ್ರಿಕ್ಸ್ ಆಗೋದಿಲ್ಲ. ಫಸ್ಟ್ ಕಂಡೀಷನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು, ಆಯ್ತಾ? ಈಗ ಸಿಮೆಟ್ರಿಕ್ ಆಗಿರ್ಬೇಕಂದ್ರೆ ಏನೇ ಆಗಿರ್ಬೇಕು? ಆ ಮ್ಯಾಟ್ರಿಕ್ಸು ಅದರ ಟ್ರಾನ್ಸ್ಪೋಸ್ಗೆ ಈಕ್ವಲ್ ಆಗಿರ್ಬೇಕು. ಅಂದ್ರೆ ಟ್ರಾನ್ಸ್ಪೋಸ್ ಮಾಡಿದಾಗ ಏನು ಬರುತ್ತೆ ಅಲ್ವಾ, ಅದು ಅದರದ್ದು ಒರಿಜಿನಲ್ ಎ ಇದಕ್ಕೆ ಈಕ್ವಲ್ ಆಗಿ ಇರಬೇಕು. ಗೊತ್ತಾಯ್ತಲ್ವಾ? ಈಗ ಅದರ ಎಕ್ಸಾಂಪಲ್ ಯಾವ ರೀತಿ ನೋಡೋದು ನೋಡಿ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. 1 3 3 5 ಇದು ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ. ಇದನ್ನ A ಅಂತ ನೋಡಿ. ಈಗ ಇದರ ಟ್ರಾನ್ಸ್ಪೋಸ್ ಯಾವ ರೀತಿ ಕಂಡುಹಿಡಿಯೋದಂದ್ರೆ, ರೋಸ್ ಇದ್ದದನ್ನ ಕಾಲಮ್ ಮಾಡಿ, ಈ ಸೆಕೆಂಡ್ ರೋ ಇದ್ದದನ್ನ ಸೆಕೆಂಡ್ ಕಾಲಮ್ ಮಾಡಿ. ಇದು ನೋಡಿ, ಈಗ ಇದು 2x2 ಆರ್ಡರ್ಲೇ ಇದೆ. ಇದರ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸು ಕೂಡ ಈಕ್ವಲ್ ಆಗಿದೆ. ಹಂಗಿದ್ದಾಗ A' ಇಸ್ ಈಕ್ವಲ್ ಟು A, ಅಂದ್ರೆ A ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು A, ಅಂದ್ರೆ ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದು. ಈಗ ಈ ಪಾಯಿಂಟ್ ಏನು ಹೇಳ್ತಿದೆ? A ಆಫ್ IJ ಇಸ್ ಈಕ್ವಲ್ ಟು A ಆಫ್ JI ಅಂದ್ರೆ, ಈಗ ನೋಡಿ ಇದನ್ನೇ ಹೇಳ್ತೀನಿ. ಇದು ಯಾವ ಟರ್ಮು? A ಆಫ್ 1 1, ಇದು A ಆಫ್ 1 2, ಅಂದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಇದು A ಆಫ್ 2 1, ಇದು A ಆಫ್ 2 2. ಹೌದಾ? ಈಗ ಇಲ್ಲಿ ನೋಡಿ, ಇವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ಇದು I ಅಂದ್ರೆ ರೋ, J ಅಂದ್ರೆ ಕಾಲಮ್. ಇಲ್ಲಿ
ಜೆ ಅಂದರೆ ಕಾಲಮ್, ಐ ಅಂದರೆ ರೋ. ಈಗ ಫಸ್ಟ್ ಇದರಲ್ಲಿ ನೋಡೋಣ, ಎ ಆಫ್ ಫಸ್ಟ್ ಐ ಇದರಲ್ಲಿ 1 ಹಾಕೋಣ, ಜೆ ಇದಲ್ಲಿ ಕೂಡ 1 ಹಾಕೋಣ. ಅಂದರೆ ಇದೇನಾಗಬೇಕಂದ್ರೆ ಎ ಆಫ್ 1 1 ಈಸ್ ಈಕ್ವಲ್ ಟು ಎ ಆಫ್ ಜೆನು 1 ಇದೆ, ಐನು 1 ಇದೆ. ಇದು ಎರಡು ಈಕ್ವಲ್ ಆಗಿರ್ಬೇಕು. ಅಂದರೆ ಇದು ಒಂದೇ ಟರ್ಮ್ ಇರೋದ್ರಿಂದ ಇದು ಸೇಮ್ ಆಗಿರ್ಬೇಕು. ಇಲ್ಲಿ ನೋಡಿ, ಇಲ್ಲಿ 1 ಇದೆ, ಇಲ್ಲೂ ಕೂಡ 1 ಇದೆ, ಹೌದಾ? ಈಗ ನೆಕ್ಸ್ಟ್ ಏನು ಹಾಕೋಣ, ಇಲ್ಲಿ 2 2 ಇದೆ, 2 2 ಹಾಕೋಣ. ಎ ಆಫ್ 2 2 ಈಸ್ ಈಕ್ವಲ್ ಟು ಎ ಆಫ್ 2 2ನೇ ಬರುತ್ತೆ ಇಲ್ಲಿ ಐ ಮತ್ತು ಜೆ 2 2 ಇದ್ದಾಗ. ಅಂದರೆ ಈ ಟರ್ಮು ಕೂಡ ಸೇಮ್ ಆಗಿರುತ್ತೆ, ಇದು ಚೇಂಜ್ ಆಗೋದಿಲ್ಲ. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಎ ಆಫ್ 2 1, ಇಲ್ಲಿ ಎ ಆಫ್ 1 2 ಇದೆ ಅಲ್ವಾ? ಇಲ್ಲಿ ನೋಡಿ, ಎ ಆಫ್ ಇಲ್ಲಿ ಐ ಇದನ್ನ 1 ಹಾಕೋಣ, ಜೆ ಇದ್ದದನ್ನ 2 ಹಾಕೋಣ, ಈಸ್ ಈಕ್ವಲ್ ಟು ಎ ಆಫ್ ಜೆ ಇದ್ದದ್ದು ಏನಿದೆ 2 ಇದೆ, ಮತ್ತೆ ಐ 1 ಇದೆ. ಅಂದರೆ ಎ ಆಫ್ 1 2 ಈಸ್ ಈಕ್ವಲ್ ಟು ಎ ಆಫ್ 2 1. ಅಂದರೆ ಎ ಆಫ್ 1 2 ಈಸ್ ಈಕ್ವಲ್ ಟು ಎ ಆಫ್ 2 1. ಅಂದರೆ ಇದೆರಡು ಕೂಡ ಈಕ್ವಲ್ ಆಗಿರಬೇಕು. ಅಂದರೆ ಇಲ್ಲಿ ನೋಡಿ, ಇದು ಕೂಡ ಈಕ್ವಲ್ ಆಗಿದೆ. ಇದ್ಯಾವುದಕ್ಕೆ? 2 x 2 ಮ್ಯಾಟ್ರಿಕ್ಸ್. ಅದೇ ನೀವು 3 x 3 ಮ್ಯಾಟ್ರಿಕ್ಸ್ ನೋಡಿದ್ರು ಸೇಮ್ ಆಗಿರುತ್ತೆ. ಅಂದರೆ ಇದೇ ಫಾರ್ಮುಲಾ ವರ್ಕ್ ಆಗುತ್ತೆ. ಇದು ವರ್ಕ್ ಆದರೆ ಅಷ್ಟೇ ಅದನ್ನ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಈಗ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ಕೆಲವು ಪ್ರಾಬ್ಲಮ್ಸ್ ಇದೆ, ಅದು ಸಾಲ್ವ್ ಮಾಡ್ತಾ ನಿಮಗೆ ಗೊತ್ತಾಗ್ತದೆ. ಇದು ಕೂಡ ಇಂಪಾರ್ಟೆಂಟ್ ಇದೆ, ಎಕ್ಸಾಮಿಗೆ ಬರ್ತದೆ. ಈಗ ನೆಕ್ಸ್ಟ್ ಡೆಫಿನೇಷನ್ 5 ಏನು ಹೇಳ್ತಿದೆ ಅಂತ ನೋಡೋಣ. ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಈಸ್ ಸೆಟ್ ಟು ಬಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಇದು ಸೆಟ್ ಟು ಬಿ ಸಿಮೆಟ್ರಿಕ್ ಅಲ್ಲ, ಸ್ಕ್ಯೂ ಸಿಮೆಟ್ರಿಕ್. ಸ್ಕ್ಯೂ ಹಾರೋಗಿದೆ ನೋಡಿ. ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಈಸ್ ಸೆಟ್ ಟು ಬಿ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಫ್ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಮೈನಸ್ ಎ. ಅಂದರೆ ಎ ಆಫ್ ಐ ಜೆ ಇಸ್ ಈಕ್ವಲ್ ಟು ಮೈನಸ್ ಎ ಆಫ್ ಜೆ ಐ ಆಗಿರುತ್ತೆ. ಮತ್ತೆ ಡಯಾಗೋನಲ್ ಎಲಿಮೆಂಟ್ ಶುಡ್ ಬಿ 0 ಆಗಿ ಇರಬೇಕು. ಅದ್ಯಾಕೆ 0 ಆಗಿರಬೇಕು ಅಂತ ಈಗ ಒಂದು ಎಕ್ಸಾಂಪಲ್ ಅಲ್ಲಿ ನೋಡೋಣ. ಈಗ ಎ ಇಸ್ ಈಕ್ವಲ್ ಟು 0 1 -1 0 ಅಂತ ತಗೊಂಡಿದ್ದೀನಿ. ಈಗ ಇದ್ರ ಟ್ರಾನ್ಸ್ಪೋಸ್ ಮಾಡಿ. ಟ್ರಾನ್ಸ್ಪೋಸ್ ಯಾವ ರೀತಿ ಮಾಡೋದಂದ್ರೆ ಗೊತ್ತಿದೆ ಅಲ್ವಾ? ಫಸ್ಟ್ ರೋ ಫಸ್ಟ್ ಕಾಲಮ್ ಆಗಿ ಬರೆಯೋದು, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಗಿ ಬರೆಯೋದು. ಈಗ ಇಲ್ಲಿ ನೋಡಿ, ಈಗ ನಮಗೆ ಇದು ಸಿಕ್ಕಿದೆ ಅಲ್ವಾ? ಇದೆರಡು ಈಕ್ವಲ್ ಇಲ್ಲ, ಇಲ್ಲಿ ಸೈನ್ ಚೇಂಜ್ ಇದೆ, ಹೌದಾ? ಇದನ್ನ ಈಗ ಮೈನಸ್ ಸೈನನ್ನು ಹೊರಗೆ ತಗೊಳ್ಳಿ. ಮೈನಸ್ ಸೈನ್ ಹೊರಗೆ ತಗೊಂಡು ಏನಾಗುತ್ತೆ, 0ಗೆ ಯಾವುದೇ ಸೈನ್ ಇರೋದಿಲ್ಲ, ಸೊ ಅದು 0ನೇ ಆಗಿರುತ್ತೆ. ಇಲ್ಲಿ ಮೈನಸ್ ಸೈನ್ ಇದೆ, ಮೈನಸ್ ಅನ್ನು ಹೊರಗೆ ತೆಗೆದ್ರೆ ಇದು ಪ್ಲಸ್ ಆಗುತ್ತೆ, ಇಲ್ಲಿ ಮೈನಸ್ ಆಯಿತು ಅಲ್ವಾ? ಇಲ್ಲಿ ಮೈನಸ್ ಸೈನ್ ಪ್ಲಸ್ ಸೈನ್ ಇದೆ ಅಂದರೆ ಇದು -1 ಆಗುತ್ತೆ, 0ಗೆ ಸೈನ್ ಇಲ್ಲ. ಸೊ ಇಲ್ಲಿ ನೋಡಿ, ಈಗ ಏನಾಯ್ತು, ಇದು ಎ ಇಸ್ ಈಕ್ವಲ್ ಟು ಮೈನಸ್ ಎ ಟ್ರಾನ್ಸ್ಪೋಸ್ ಆಯಿತು ಅಲ್ವಾ? ನಾವು ಇದನ್ನು ಮೈನಸ್ ಎ ಟ್ರಾನ್ಸ್ಪೋಸ್, ಮೈನಸ್ ಅನ್ನ ಎ ಟ್ರಾನ್ಸ್ಪೋಸ್ ಇಂದ ಹೊರಗೆ ತೆಗೆದಿದ್ವಿ. ಇಲ್ಲಿ ನೋಡಿ, ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಮೈನಸ್ ಎ ಅಲ್ವಾ? ಈಗ ಇದೇನು ಹೇಳ್ತಿದೆ, ಎ ಆಫ್ ಐ ಜೆ ಇಸ್ ಈಕ್ವಲ್ ಟು ಎ ಮೈನಸ್ ಎ ಆಫ್ ಜೆ ಐ ಅಂತ ಹೇಳ್ತಿದೆ. ಅದು ಯಾಕೆ ಹೇಳ್ತಿದೆ ಅಂತ ನೋಡೋಣ. ಈಗ ಇದು ಕೂಡ ಹಾಗೆ ಎ ಆಫ್ 1 1, ಎ ಆಫ್ 1 2, ಎ ಆಫ್ 2 1, ಎ ಆಫ್ 2 2 ಅಂತ ಇದೆ ಅಲ್ವಾ? ಈಗ ಎ ಆಫ್ ಐ ಜೆ ಇಸ್ ಈಕ್ವಲ್ ಟು ಮೈನಸ್ ಎ ಆಫ್ ಜೆ ಐ ಅಂತ ಹೇಳ್ತಿದ್ದಾರೆ. ಈಗ ಇಲ್ಲಿ ನೋಡಿ, ಇದನ್ನ ಐ ಮತ್ತು ಜೆ ನ 1 1 ಅಂತ ಹಾಕೋಣ. ಎ ಆಫ್ 1 1 ಇಸ್ ಈಕ್ವಲ್ ಟು ಮೈನಸ್ ಎ ಆಫ್ 1 1 ಅಂತ ಹೇಳ್ತಿದ್ದಾರೆ. ಈಗ ಇಲ್ಲಿ ನೋಡಿ, ಈಗ ಯಾವುದಾದ್ರೂ ನಂಬರು ಸೇಮ್ ನಂಬರು ಮೈನಸ್ ಮತ್ತು ಪ್ಲಸ್ ಸೇಮ್ ಆಗಿರ್ಬೇಕಂದ್ರೆ ಯಾವ ನಂಬರ್ ಆಗಿರ್ಬೇಕು ಅದು? ಈಗ 1 ಇದ್ರೆ ಇದು 1 ಮತ್ತು -1 ಈಕ್ವಲ್ ಆಗುತ್ತಾ? ಇಲ್ಲ. ಅದೇ 0 ಮತ್ತು 0 ಇದ್ರೆ ಅದಕ್ಕೆ ಸೈನ್ ಮೈನಸ್ ಇದ್ರು ಪ್ಲಸ್ ಇದ್ರು ಅದು 0ನೇ. ಹಾಗಿದ್ಮೇಲೆ ಡಯಾಗೋನಲ್ ಎಲಿಮೆಂಟ್ಸ್ ನಮಗೆ 0ನೇ ಬರಬೇಕು. ಗೊತ್ತಾಯ್ತಲ್ವ? 0 ಬಿದ್ದು ಬೇರೆ ಇದ್ದರೆ ಅದು ಚೇಂಜ್ ಆಗೋಗುತ್ತೆ ಈ ರೂಲ್ ಪ್ರಕಾರ. ನೆಗೆಟಿವ್ ಸೈನ್ ಬರುತ್ತಲ್ವ, ಅದು ಆಗೋದಿಲ್ಲ. ನೆಕ್ಸ್ಟ್ ಇದನ್ನು ನೋಡೋಣ. ಇಲ್ಲೂ ಕೂಡ 2 2 ಇದ್ದಾಗಲೂ ಸೇಮ್ ಬರುತ್ತೆ. ಈಗ ಇದನ್ನು ನೋಡೋಣ. ಎ ಆಫ್ 1 2 ಇಸ್ ಈಕ್ವಲ್ ಟು ಮೈನಸ್ ಎ ಆಫ್ 2 1 ಆಗಿರಬೇಕು. ಇಲ್ಲಿ ನೋಡಿ, ಇಲ್ಲೇನಿದೆ 1 ಇದೆ, ಇಲ್ಲಿ -1 ಇದೆ. ರೂಲ್ ಫಾಲೋ ಆಗುತ್ತಾ? ಗೊತ್ತಾಯ್ತಲ್ವಾ? ಇದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ನಿಮ್ಗೆ ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ ಇರ್ಬೋದು, ಆದರೆ ಪ್ರಾಕ್ಟೀಸ್ ಮಾಡ್ತಾ ಈಗ ನೆಕ್ಸ್ಟ್ ಕೆಲವು ಎಕ್ಸಾಂಪಲ್ಸ್ ನೋಡೋಣ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ನಿಮಗೆ ಒಂದು ಥಿಯರಮ್ ಇದೆ. ಥಿಯರಮ್ ಅನ್ನು ಏನು ಹೇಳ್ತಿದೆ ಅಂದರೆ, ಫಾರ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ವಿತ್ ರಿಯಲ್ ನಂಬರ್ಸ್ ಎಂಟ್ರೀಸ್ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಈಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆ್ಯಂಡ್ ಎ ಮೈನಸ್ ಎ ಟ್ರಾನ್ಸ್ಪೋಸ್ ಈಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಿದ್ದಾರೆ. ಅಂದರೆ
ಇಲ್ಲಿ ನೋಡಿ ಯಾವುದೇ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಲಿ, ಸ್ಕ್ವೇರ್ ಮ್ಯಾಟ್ರಿಕ್ಸೇ ಆಗಿರಬೇಕು, ಅದು ಎ. ರಿಯಲ್ ನಂಬರ್ಸ್ ಅಂದ್ರೆ ಏನು? ಇರ್ಯಾಷನಲ್ ನಂಬರು ಆಗಿರ್ಬೋದು, ರ್ಯಾಷನಲ್ ನಂಬರ್, ನ್ಯಾಚುರಲ್ ನಂಬರ್, ಇಂಟೀಜರ್ಸ್, ನೆಗೆಟಿವ್ ನಂಬರ್ ಯಾವುದೇ ಆಗಿರ್ಬೋದು. ನಿಮಗೆ ರಿಯಲ್ ನಂಬರ್ಸ್ ಅಂದ್ರೆ ಏನಂತ ಗೊತ್ತಿದೆ. ಅದು ಎಂಟ್ರೀಸ್ ಅಂದ್ರೆ ಎಲಿಮೆಂಟ್ಸ್ ಆಗಿರಬೇಕು ಮ್ಯಾಟ್ರಿಕ್ಸ್, ಆದರೂ ಅಡ್ಡಿಲ್ಲ, ರಿಯಲ್ ನಂಬರ್ಸೇ ಆಗಿರಬೇಕು. ಅದು ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಮಾಡಿದ್ರೆ ಅದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಬರುತ್ತೆ ನಮಗೆ. ಮತ್ತೆ ಎ ಮೈನಸ್ ಎ ಟ್ರಾನ್ಸ್ಪೋಸ್ ಮಾಡಿದ್ರೆ ಅದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಬರುತ್ತೆ. ಈಗ ಹೇಗೆ ಅಂತ ಥಿಯರಮ್ ಅಲ್ಲಿ ನೋಡೋಣ. ಫಸ್ಟ್ ಏನು ಬರೆಯುವ ಅಂದರೆ ಲೆಟ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಎ ಟ್ರಾನ್ಸ್ಪೋಸ್. ಅಂದರೆ ನಾವು ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಮಾಡಿ, ಫಸ್ಟ್ ಎ ಇದೆ ಅದನ್ನು ಟ್ರಾನ್ಸ್ಪೋಸ್ ಮಾಡಿ ಇದೆರಡನ್ನು ಎಡಿಷನ್ ಮಾಡಿದಾಗ ನಮ್ಗೆ ಏನು ಆನ್ಸರ್ ಸಿಗುತ್ತಲ್ವಾ ಅದು ಬಿ ಅಂತ ಅಸ್ಯೂಮ್ ಮಾಡೋಣ. ಈಗ ಇದನ್ನು ಎರಡು ಸೈಡಿಗೂ ಟ್ರಾನ್ಸ್ಪೋಸ್ ಮಾಡೋಣ. ಅದು ಯಾವ ರೀತಿ ಅಂದರೆ ಇಲ್ಲಿ ನೋಡಿ, ಬಿ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್. ಎರಡು ಸೈಡಿಗೂ ಟ್ರಾನ್ಸ್ಪೋಸ್ ಮಾಡಿದ್ವಿ ಅಂದರೆ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಿಮಗೆ ಒಂದು ಪ್ರಾಪರ್ಟೀಸ್ ಇತ್ತು ಹೌದಾ, ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಅಂತ ಇತ್ತು. ಈಗ ಬಿ ಜಾಗದಲ್ಲಿ ಎ ಟ್ರಾನ್ಸ್ಪೋಸ್ ಇದೆ, ಅದು ಕೂಡ ಅಪ್ಲೈ ಆಗುತ್ತೆ. ಅಂದರೆ ಎ ಟ್ರಾನ್ಸ್ಪೋಸ್ ಪ್ಲಸ್ ಎ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ಅಂತ ಆಗುತ್ತೆ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಏನಾಗುತ್ತೆ, ಇದು ಎ ಟ್ರಾನ್ಸ್ಪೋಸ್ ಆಗೇ ಇರುತ್ತೆ. ಇದು ಕೂಡ ನಿಮಗೆ ಪ್ರಾಪರ್ಟೀಸ್ ಇತ್ತು. ಇದು ಎರಡು ಸತಿ ಟ್ರಾನ್ಸ್ಪೋಸ್ ಇದ್ರೆ ಇದೆರಡು ಕ್ಯಾನ್ಸಲ್ ಆಗುತ್ತೆ, ಒಂದೇ ಸತಿ ಎ ಟ್ರಾನ್ಸ್ಪೋಸ್ ಬರುತ್ತೆ. ಈಗ ನೆಕ್ಸ್ಟ್ ಏನು ಮಾಡಿದ್ರೆ ಇದು ಬಿ ಟ್ರಾನ್ಸ್ಪೋಸ್ ಇದೆ. ಇಲ್ಲಿ ನೋಡಿ, ಬಿ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಇದನ್ನು ನಾವು ಎ ಟ್ರಾನ್ಸ್ಪೋಸ್ ಪ್ಲಸ್ ಎ ಬರೆದ್ರು ಒಂದೇ, ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಬರೆದ್ರು ಒಂದೇ. ಗೊತ್ತಿದೆ ಅಲ್ವಾ ನಿಮಗೆ? ಪ್ಲಸ್ ಇದ್ದಾಗ ಇದೆರಡು ಯಾವ ರೀತಿ ಬೇಕಾದರೆ ಬರಿಬೋದು. ಈಗ ಬಿ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಇಲ್ಲಿ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಅಂದ್ರೆ ಏನು? ಎಸ್, ಇಲ್ಲಿ ನೋಡಿ ಬಿ ಅಂತ ನಾವು ಮೊದಲು ಹೇಳಿದ್ವಿ, ಅಂದರೆ ಬಿ ಅಂತ ಹೇಳಿದ್ವಿ. ಈಗ ಇಲ್ಲಿ ನೋಡಿ ನಮಗೆ ಸಿಮೆಟ್ರಿಕ್ ಅಂದರೆ ಏನಂತ ಹೇಳಿದ್ದೆ ಲಾಸ್ಟು ಸಿಮೆಟ್ರಿಕ್ ಡೆಫಿನೇಷನ್ ಹೇಳಬೇಕಾದ್ರೆ, ಹೌದು, ಯಾವುದೇ ಎ ಮ್ಯಾಟ್ರಿಕ್ಸನ್ನು ಇಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಮಾಡಿದಾಗ ಅದು ಎಗೆ ಈಕ್ವಲ್ ಆಗಿ ಇರುತ್ತೆ. ಹೌದಾ? ಇಲ್ಲಿ ನೋಡಿ, ಈ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಮಾಡಿದಾಗಲೂ ಅದೆರಡು ಸೇಮ್ ಆಗಿದ್ರೆ ಅದನ್ನು ಸಿಮೆಟ್ರಿಕ್ ಅಂತ ಹೇಳಿದ್ವಿ. ಇಲ್ಲಿ ನೋಡಿ, ಎ ಜಾಗದಲ್ಲಿ ಇಲ್ಲಿ ಬಿ ಇದೆ, ಬಿನ ಟ್ರಾನ್ಸ್ಪೋಸ್ ಮಾಡಿದ್ರು ಅದು ಈಕ್ವಲ್ ಆಗಿರುತ್ತೆ. ಹೌದಾ? ಹಾಗಿದ್ಮೇಲೆ ಯಾವುದೇ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇರಲಿ ಅದನ್ನು ಎ ಪ್ಲಸ್ ಅದು ಟ್ರಾನ್ಸ್ಪೋಸ್ ಅದು ಎರಡು ಆ್ಯಡ್ ಮಾಡಿದ್ರೆ ಅದು ನಮಗೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿ ಸಿಗತ್ತೆ. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಪ್ರಾಪರ್ಟಿ ನೋಡೋಣ. ಲೆಟ್ ಸಿ ಈಸ್ ಈಕ್ವಲ್ ಟು ಎ ಮೈನಸ್ ಎ ಡ್ಯಾಶ್. ಅಂದರೆ ನಾವು ಯಾವುದೇ ಮ್ಯಾಟ್ರಿಕ್ಸನ್ನು ಅದು ಟ್ರಾನ್ಸ್ಪೋಸಿಂದ ಮೈನಸ್ ಮಾಡಿದಾಗ ನಮಗೆ ಸಿ ಅಂತ ಸಿಗ್ತದೆ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಇದೇ ರೂಲ್ಸ್ನ ಫಾಲೋ ಮಾಡ್ತಾ ಹೋಗೋದು. ಇಲ್ಲಿ ಮಾಡ್ದಂಗೆ ಇದನ್ನು ಟ್ರಾನ್ಸ್ಪೋಸ್ ಮಾಡಿ ಸಿ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ ಮೈನಸ್ ಎ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ಆಗುತ್ತೆ. ಈಗ ಸಿ ಟ್ರಾನ್ಸ್ಪೋಸ್ ಏನಾಗಿದೆ ಅಂದರೆ ನಿಮಗೆ ರೂಲ್ ಗೊತ್ತಿದೆ, ಎ ಟ್ರಾನ್ಸ್ಪೋಸ್ ಮೈನಸ್ ಎ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್. ನೆಕ್ಸ್ಟ್ ಏನು ಬರುತ್ತೆ, ಎ ಟ್ರಾನ್ಸ್ಪೋಸ್ ಆಗಿರುತ್ತೆ. ಇಲ್ಲಿ ಟ್ರಾನ್ಸ್ಪೋಸ್ ಕ್ಯಾನ್ಸಲ್ ಆಗುತ್ತೆ, ಅಂದರೆ ಎ ಟ್ರಾನ್ಸ್ಪೋಸ್ ಮೈನಸ್ ಎ ಬರುತ್ತೆ. ನೆಕ್ಸ್ಟ್ ಇದೇನಾಗುತ್ತೆ, ನಾವು ಇಲ್ಲಿಂದ ಮೈನಸ್ ಸೈನ್ ಹೊರಗೆ ತಗೊಂಡ್ರೆ ಏನಾಗುತ್ತೆ, ಇಲ್ಲಿ ನೋಡಿ, ಇದು ಇಲ್ಲಿ ಮೈನಸ್ ಸೈನ್ ಇದೆ, ಇದು ಪ್ಲಸ್ ಆಗುತ್ತೆ, ಇಲ್ಲಿ ಪ್ಲಸ್ ಇದೆ, ಇದು ಮೈನಸ್ ಆಗುತ್ತೆ. ಹೌದಾ? ಈಗ ಇಲ್ಲಿ ನೋಡಿ, ಎ ಮೈನಸ್ ಎ ಟ್ರಾನ್ಸ್ಪೋಸ್ ಅಂದರೆ ನಾವು ಆವಾಗಲೇ ಸಿ ಅಂತ ತಗೊಂಡಿದ್ವಿ, ಅಂದರೆ ಮೈನಸ್ ಸಿ. ಈಗ ನಿಮಗೆ ಗೊತ್ತಿದೆ ಸ್ಕಿಯೋಸಿಮೆಟ್ರಿಕ್ ರೂಲ್ಸ್ ಏನಿತ್ತು, ಯಾವುದೇ ಇದರದ್ದು ಟ್ರಾನ್ಸ್ಪೋಸ್ ತಗೊಂಡಾಗ ಅದು ಮೇನ್ ಒರಿಜಿನಲ್ ಇದರದ್ದು ನೆಗೆಟಿವ್ ಆಗಿ ಇರಬೇಕಂತ ಇತ್ತು ಅಲ್ವಾ? ಈಗ ಇದು ಕೂಡ ಎ ಜಾಗದಲ್ಲಿ ಸಿ ಇದೆ, ಇದು ಕೂಡ ಫಾಲೋ ಆಗುತ್ತೆ. ಅಂದರೆ ಯಾವುದೇ ಮ್ಯಾಟ್ರಿಕ್ಸನ್ನು ಅದರ ಟ್ರಾನ್ಸ್ಪೋಸಿಂದ ಮೈನಸ್ ಮಾಡಿದಾಗ ನಮಗೆ ಸ್ಕಿಯೋಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಸಿಗತ್ತೆ ಅಂತ ಹೇಳಿದೆ. ಗೊತ್ತಾಯ್ತಲ್ವಾ? ಇದು ಥಿಯರಮ್ 1. ಈಗ ಥಿಯರಮ್ 2 ಏನಂತ ನೋಡೋಣ. ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿದೆ. ಅಂದರೆ ನಾವು ಯಾವುದೇ ಸ್ಕ್ವೇರ್ ಮ್ಯಾಟ್ರಿಕ್ಸನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡೋದು ಅಂದರೆ ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ನ ಎರಡೂ ಆ್ಯಡ್ ಮಾಡಿದ್ರೆ ನಮಗೆ ಅದರ ಸೇಮ್ ಮ್ಯಾಟ್ರಿಕ್ಸ್ ಸಿಗತ್ತೆ. ಈಗ ನೋಡೋಣ. ಈಗ ನಾವು ಎ ಇಸ್ ಈಕ್ವಲ್ ಟು 5 ಅಂತ ಅಸ್ಯೂಮ್ ಮಾಡೋಣ. ಆಯಿತಾ? ಈಗ ನಾವೇನು ಮಾಡೋಣ, ಇದನ್ನು ಈ ರೀತಿ ಬರಿಬೋದಾ? 5 ಇಸ್ ಈಕ್ವಲ್ ಟು 5/2 ಪ್ಲಸ್ 5/2 ಅಂತ
ಬರಿಬೋದಾ? ಇಲ್ಲಿ ನೋಡಿ 5/2 ಎಷ್ಟು 2.5, 5/2 ಎಷ್ಟು 2.5, ಇದೆರಡು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ 5 ಬರುತ್ತೆ. ಇದು ಈಕ್ವಲ್ ಆಯ್ತಾ? ಈಗ ಇಲ್ಲಿ +0 ಇದೆ, ಎಲ್ಲರಿಗೂ ಗೊತ್ತಿದೆ ಅಲ್ವಾ, ಇದ್ರ ಏನೂ ಚೇಂಜ್ ಆಗೋದಿಲ್ಲ. ಈಗ 0ನ ನಾವು ಯಾವ ರೀತಿ ಬರಿಬೋದು? 5 = 5/2 + 5/2 + 5/2 - 5/2 ಬರಿಬೋದಾ? ಇಲ್ಲಿ 5/2 - 5/2 ಮಾಡಿದ್ರೆ 0 ಬರುತ್ತೆ, ಇದೆರಡು ಆ್ಯಡ್ ಮಾಡಿದಾಗ ಸೇಮ್ ಬರುತ್ತೆ, ಹೌದಾ? ಈಗ ಇಲ್ಲಿ ನೋಡಿ 5 = ಇಲ್ಲಿ ನಾವು 1/2ನ ಕಾಮನ್ ತಗೊಳ್ಳಿ, ಇಲ್ಲೆರಡು ಕೂಡ 1/2 ಕಾಮನ್ ಇದೆ, ಅಂದರೆ 5 + 5 ಆಗುತ್ತೆ, ಗೊತ್ತಾಯ್ತಾ? ಇಲ್ಲಿ 1/2 ಇದೆ, ಇಲ್ಲೂ 1/2 ಇದೆ ಕಾಮನ್. ಈಗ ನೆಕ್ಸ್ಟ್ ಇಲ್ಲೂ ಕೂಡ 1/2ನ ಕಾಮನ್ ತಗೊಂಡ್ರೆ 5 - 5 ಆಗುತ್ತೆ, ಗೊತ್ತಾಯ್ತಾ? ಈಗ ಇದನ್ನ ಯಾವ ರೀತಿ ಬರಿಬೇಕಂದ್ರೆ, ಇದು ಜಸ್ಟ್ ನಿಮಗೆ ಎಕ್ಸಾಂಪಲ್ ಹೇಳಿದ್ದೆ. ಈಗ 5 ಜಾಗದಲ್ಲಿ a ಅನ್ನ ಹಾಕೋಣ, ಅಂದರೆ a = 1/2 a ಪ್ಲಸ್ ಇಲ್ಲಿ 5 ಅಷ್ಟೇ ಇದೆ, ನಾವಿಲ್ಲಿ a' ಅಂದರೆ a ಟ್ರಾನ್ಸ್ಪೋಸ್ ಅನ್ನು ತಗೊಳ್ತೀವಿ. ಇಲ್ಲಿ 1/2 × a - a ಟ್ರಾನ್ಸ್ಪೋಸ್ ಅಂತ ತಗೊಳ್ತೀವಿ. ಈಗ ನಿಮಗೆ ಗೊತ್ತಿದೆ ಇಲ್ಲಿ a + a ಟ್ರಾನ್ಸ್ಪೋಸ್ ಅಂದರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, a - a ಟ್ರಾನ್ಸ್ಪೋಸ್ ಅಂದರೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಲಾಸ್ಟ್ ಥಿಯರಮಲ್ಲಿ ನಾವು ಪ್ರೂವ್ ಮಾಡಿದ್ವಿ. ಈಗ ಇದೆರಡನ್ನು ಆ್ಯಡ್ ಮಾಡಿದ್ರೆ ಏನೇ ಬರುತ್ತೆ, ನೀವು ಇಲ್ಲಿ ನೋಡಿದ್ವಿ. ಇದೆರಡು 5 + 5 ಎಷ್ಟಾಗುತ್ತೆ 10, 10/2 5 ಆಗುತ್ತೆ, ಇಲ್ಲಿ 0 ಆಗೋದ್ರಿಂದ ಈಕ್ವಲ್ ಆಗಿರುತ್ತೆ. ಇದು ನಿಮಗೆ ಸೆಕೆಂಡ್ ಥಿಯರಮ್. ಇಲ್ಲಿ ನಿಮಗೆ ಪ್ರೂವ್ ಮಾಡ್ಲಿಕ್ಕೆ ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ ಎರಡು ಥಿಯರಮನ್ನು, ಆದರೆ ಇದೇನಿದೆ ಅಲ್ವಾ, ಇದು ನಿಮಗೆ ತುಂಬ ಇಂಪಾರ್ಟೆಂಟ್. ಇದ್ರ ಮೇಲೆ ಸುಮಾರು ಪ್ರಾಬ್ಲಮ್ಸ್ ಬರುತ್ತೆ, ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ 22. ಎಕ್ಸ್ಪ್ರೆಸ್ ದ ಮ್ಯಾಟ್ರಿಕ್ಸ್ B = ಈ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಹ್ಯಾಸ್ ದ ಸಮ್ ಆಫ್ ಎ ಸಿಮೆಟ್ರಿಕ್ ಆ್ಯಂಡ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ನೋಡಿ, ಇಲ್ಲಷ್ಟೇ ನಾವು ಪ್ರೂವ್ ಮಾಡಿದ್ವಿ. a = 1/2 × a + a ಟ್ರಾನ್ಸ್ಪೋಸ್ ಪ್ಲಸ್ 1/2 × a - a ಟ್ರಾನ್ಸ್ಪೋಸ್. ಈ ಫಾರ್ಮಲ್ಲಿ ನಾವು ಇದು ಏನು ಇದನ್ನು ನಾವು ಶೋ ಮಾಡಿ ಎಕ್ಸ್ಪ್ರೆಸ್ ಮಾಡಿ ಇದು ಎಗೆ ಈಕ್ವಲ್ ಅಂತ ಹೇಳಬೇಕು. ಅಂದರೆ ಬಿ ಮ್ಯಾಟ್ರಿಕ್ಸನ್ನು ಈ ರೀತಿ ಈ ಈಕ್ವೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಯಾವ ರೀತಿ ಮಾಡೋದಂತ ನೋಡೋಣ. ಫಸ್ಟ್ ನಮ್ಗೆ ಏನೇನು ಬೇಕಂದ್ರೆ ಇದರ ಟ್ರಾನ್ಸ್ಪೋಸ್ ಬೇಕು. ಬಿ ಟ್ರಾನ್ಸ್ಪೋಸ್ ಕಂಡುಹಿಡಿಯೋದು ಹೇಗೆ? ಫಸ್ಟ್ ರೋ ಇದ್ದದನ್ನು ಫಸ್ಟ್ ಕಾಲಮ್ ಮಾಡಿ, ಸೆಕೆಂಡ್ ರೋ ಇದ್ದದನ್ನು ಸೆಕೆಂಡ್ ಕಾಲಮ್ ಮಾಡಿ, ಲಾಸ್ಟ್ ರೋ ಇದ್ದದನ್ನು ಲಾಸ್ಟ್ ಕಾಲಮ್ ಮಾಡಿ ಬರೆಯೋದು, ಗೊತ್ತಾಯ್ತಲ್ವಾ? ಈಗ ನಮಗೆ ಬಿ ಮತ್ತು B' ಸಿಕ್ಕಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಫಸ್ಟ್ ಇದನ್ನು ಕಂಡುಹಿಡಿಯೋಣ. ಈಗ ನಾವೇನು ಅಸ್ಯೂಮ್ ಮಾಡೋಣ ಅಂದರೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಹಾಗೆ ಮಾಡೋಣ. P = 1/2 × B + B' ಅಂತ ಈ ವ್ಯಾಲ್ಯೂನ P ಅಲ್ಲಿ ಸ್ಟೋರ್ ಮಾಡೋಣ. ಈಗ ಯಾವ ರೀತಿ ಅಂದರೆ 1/2 ಫಸ್ಟ್ B ಬರೀರಿ, 2 - 2 - 4 -1 3 4 1 -2 -3 ಪ್ಲಸ್ B ಟ್ರಾನ್ಸ್ಪೋಸ್ ಬರೀರಿ, 2 - 1 1 -2 3 -2 -4 4 -3. ಇಲ್ಲಿ ನೋಡಿ 1/2 ಏನಿದೆ ಇದು ಹೊರಗಿದೆ, ಹೋಲ್ ಬ್ರ್ಯಾಕೆಟ್ ಹೊರಗಿದೆ. ಈಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ 1/2 ಈಗ ಇದೆರಡನ್ನು ಆ್ಯಡ್ ಮಾಡೋ ಮೊದಲು ಚೆಕ್ ಮಾಡಿ. 3 × 3 3 × 3 ಆರ್ಡರ್ ಸೇಮ್ ಇದೆ, ಚೆಕ್ ಇದು ಆ್ಯಡ್ ಮಾಡ್ಬೋದು. 2 + 2 4 -2 + -1 -3 -4 + 1 -3 -1 + -2 -3 3 + 3 6 4 + -2 2 1 + -1 -3 -2 + 4 2 -3 + -3 -6. ಈಗ 1/2 ಇದೆ, 1/2ನ ಒಳಗೆ ಕಳಿಸೋಣ, ಅಂದರೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡೋಣ. 4 × 1/2 ಅಂದರೆ 4/2 ಅಂದರೆ 2 ಬರುತ್ತೆ. -3/2 ಇಲ್ಲೂ ಕೂಡ -3/2, ಇಲ್ಲಿ -3/2, ಇಲ್ಲಿ 6/2 ಅಂದರೆ 3, 2/2 ಅಂದರೆ 1, -3/2 ಅಂದರೆ -3/2, 2/2 ಅಂದರೆ 1, -6/2 ಅಂದರೆ -3 ಬರುತ್ತೆ. ಈಗ ನಮಗೆ ಇದು P ವ್ಯಾಲ್ಯೂ ಸಿಕ್ಕಿದೆ.
ಈಗ ಇದನ್ನು ಪಿ ಡ್ಯಾಶ್ ಅಂತ ಕಂಡುಹಿಡಿಬೇಕು ನಾವು, ಅಂದರೆ ಇದರ ಟ್ರಾನ್ಸ್ಪೋಸ್ ಕಂಡುಹಿಡಿಬೇಕು. ಟ್ರಾನ್ಸ್ಪೋಸ್ ಕಂಡುಹಿಡಿದಾಗೆ ಫಸ್ಟ್ ರೋ ಇದನ್ನು ಫಸ್ಟ್ ಕಾಲಮ್ ಆಗಿ ಬರೆಯೋದು, ನೆಕ್ಸ್ಟ್ ಸೆಕೆಂಡ್ ರೋ ಇದನ್ನು ಸೆಕೆಂಡ್ ಕಾಲಮ್ ಆಗಿ ಬರೆಯೋದು, ಲಾಸ್ಟ್ ರೋ ಇದನ್ನು ಲಾಸ್ಟ್ ಕಾಲಮ್ ಆಗಿ ಬರೆಯೋದು. ಈಗ ಇದೆರಡನ್ನು ಚೆಕ್ ಮಾಡಿ ಇದೇನು ಬರುತ್ತೆ ಅಂದರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಬರುತ್ತೆ. ಯಾವ ರೀತಿ? ಇದೆರಡು ಈಕ್ವಲ್ ಇದ್ರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಲ್ವಾ. ಪಿ ಇಸ್ ಈಕ್ವಲ್ ಟು ಪಿ ಟ್ರಾನ್ಸ್ಪೋಸ್ ಈಕ್ವಲ್ ಇದ್ರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಫಸ್ಟ್ ಚೆಕ್ ಮಾಡೋದಾಗೆ 3x3 ಇದೆ, ಇದು ಕೂಡ 3x3 ಆರ್ಡರಲ್ಲಿ ಇದೆ. ಈಗ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ನೋಡಿ, 2 is equal to 2, -3/2, -3/2, -3/2, -3/2. ಇದು ಕೂಡ ಸೇಮ್ ಇದೆ. 3, 3, 1, 1, -3/2, -3/2, 1, 1, -3, -3. ಅಂದರೆ ನಾವು ಇದನ್ನು ಈಗ ಫಸ್ಟ್ ಇದನ್ನು ಪ್ರೂವ್ ಮಾಡಿದ್ದೀವಿ, ಅಂದರೆ ಇದು ಸಿಮೆಟ್ರಿಕಲ್ ಇದೆ. ಈಗ ಇದನ್ನು ಸ್ಕ್ಯೂ ಸಿಮೆಟ್ರಿಕಲ್ಲಿ ನಾವು ಕಂಡು ಹಿಡಿಬೇಕು. ಅದು ಯಾವ ರೀತಿ ಕಂಡು ಹಿಡಿಯೋದು ಅಂತ ನೋಡೋಣ. ಅದ್ಯಾವ ರೀತಿ ಕಂಡು ಹಿಡಿಯೋದು ಅಂದರೆ ನಮಗೆ ಈಗ ಬಿ ಪ್ಲಸ್ ಬಿ ಡ್ಯಾಶ್ ಅನ್ನು ಕಂಡು ಹಿಡಿದು ಈಗ ಕ್ಯೂ ಇಸ್ ಈಕ್ವಲ್ ಟು 1/2 ಇಂಟು ಬಿ ಮೈನಸ್ ಬಿ ಡ್ಯಾಶ್ ಕಂಡು ಹಿಡಿಬೇಕು. ಅಂದರೆ 1/2 ಇಂಟು ಹೋಲ್ ಇಂಟು ಮ್ಯಾಟ್ರಿಕ್ಸ್ ಬರೀರಿ. ಬಿ ಮ್ಯಾಟ್ರಿಕ್ಸ್ ಏನಿದೆ 2 -2 -4 -1 3 4 1 -2 -3 ಮೈನಸ್ ಬಿ ಟ್ರಾನ್ಸ್ಪೋಸ್ ಏನು ಬಂದಿದೆ 2 -1 1 -2 3 -2 -4 4 -3. ಈಗ ಇದನ್ನು ಸಾಲ್ವ್ ಮಾಡೋಣ. 1/2 ಇಂಟು 2 -2 0 -2 -1 ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. -2 + 1 -1 -4 -1 -5 -1 ಮೈನಸ್ ಇಂಟು ಮೈನಸ್ ಪ್ಲಸ್ -1 + 2 1 ಆಗುತ್ತೆ. 3 -3 0 4 -2 ಅಂದರೆ 4 + 2 6 ಆಗುತ್ತೆ. 1 -4 ಅಂದರೆ 1 + 4 5 ಆಗುತ್ತೆ. -2 -4 ಅಂದರೆ -6 ಆಗುತ್ತೆ. -3 ಮೈನಸ್ ಇಂಟು ಮೈನಸ್ ಪ್ಲಸ್ ಅಂದರೆ -3 + 3 ಏನಾಗುತ್ತೆ 0 ಆಗುತ್ತೆ. ಈಗ ನಮಗೆ ಇದು ಸಿಕ್ಕಿದೆ ಕ್ಯೂ ಇಸ್ ಈಕ್ವಲ್ ಟು, ಈಗ ಇದನ್ನು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡೋದು. ಕ್ಯೂ ಇಸ್ ಈಕ್ವಲ್ ಟು 0 ಇಂಟು 1/2 0 -1/2 -5/2 ಇಲ್ಲಿ 1/2 ಇಲ್ಲಿ 0 ಇಲ್ಲಿ 6/2 ಅಂದರೆ 3 5/2 -6/2 ಅಂದರೆ -3 ಇಲ್ಲಿ 0/2 ಅಂದರೆ 0 ಬರುತ್ತೆ. ನಮಗೆ ಕ್ಯೂ ಇಷ್ಟು ಸಿಕ್ಕಿದೆ. ಈಗ ಕ್ಯೂ ಡ್ಯಾಶ್ ಅನ್ನು ಕಂಡುಹಿಡಿಬೇಕು. ಕ್ಯೂ ಡ್ಯಾಶ್ ಇಸ್ ಈಕ್ವಲ್ ಟು ರೋ ಇಂಟು ಕಾಲ್, ಇದು ರೋ ಇದ್ದದನ್ನು ಕಾಲಮ್ ಆಗಿ ಬರೀರಿ. ಫಸ್ಟ್ ರೋ ಇದ್ದದನ್ನು ಫಸ್ಟ್ ರೋ ಆಗಿ ಬರೀರಿ. 0 -1/2 -5/2 ನೆಕ್ಸ್ಟ್ 1/2 0 3 ನೆಕ್ಸ್ಟ್ 5/2 -3 0. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಮಗೆ ಇಲ್ಲಿಂದ ಇಲ್ಲಿ ನೋಡಿ ಇಲ್ಲಿ ಮೈನಸನ್ನು ಹೊರಗೆ ತೆಗಿಬೇಕು. ಅಂದರೆ ಕ್ಯೂ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಹೊರಗೆ ತೆಗೆದ್ರೆ ಏನು ಬರುತ್ತೆ ಅಂದರೆ 0 -1/2 -5/2 ಇಲ್ಲಿ 1/2 0 3 5/2 -3 0 ಗೊತ್ತಾಯ್ತಲ್ವಾ. ಮೈನಸ್ ಹೊರಗೆ ತೆಗೆದ್ರೆ ಪ್ಲಸ್ ಇದ್ದದೆಲ್ಲ ಮೈನಸ್ ಆಗುತ್ತೆ. ಇಲ್ಲಿ ಮೈನಸ್ ಹೊರಗಿದೆ ಅಂದರೆ ಇಲ್ಲಿ ನೋಡಿ ಕ್ಯೂ ಈಸ್ ಈಕ್ವಲ್ ಟು ಇದೇನಾಯ್ತು, ಈಗ ಕ್ಯೂ ಎಲ್ಲಿನೇ ಬಂದಿದೆ ಅಲ್ವಾ, ಅಂದರೆ ಇದೇನಾಯ್ತು ಕ್ಯೂ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಕ್ಯೂ. ಅಂದರೆ ಏನು ಬಂತಿದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ವ್ಯಾಲ್ಯೂನೇ ಬಂದಿದೆ ರೂಲ್ ಪ್ರಕಾರ, ಹೌದಲ್ವಾ. ಈಗ ನೀವೇನು ಬರಿಬೇಕಂದ್ರೆ ಇದಾದ್ಮೇಲೆ ದೇರ್ ಫೋರ್ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಮತ್ತೆ ಇಲ್ಲಿ ಲಾಸ್ಟ್ ಪಿ ಕಂಡು ಹಿಡಿದಿದ್ದಲ್ವಾ, ಪಿ ಮತ್ತು ಪಿ ಡ್ಯಾಶ್ ಇಲ್ಲಿ ಏನು ಬರಬೇಕಂದ್ರೆ ದೇರ್ ಫೋರ್ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಬರಿಬೇಕು. ಈಗ ನಮಗೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಸಿಕ್ಕಿದೆ. ಅವ್ರು ಏನೇನು ಕೇಳಿದರೆ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ನೋಡಿ ಇದು ಸಿಮೆಟ್ರಿಕ್ಕು ಇದು ಸ್ಕ್ಯೂ ಸಿಮೆಟ್ರಿಕ್ ಇದೆರಡನ್ನೀಗ ಆ್ಯಡ್ ಮಾಡಬೇಕು. ಅಂದರೆ ಏನು ಮಾಡಬೇಕು ನಾವೀಗ, ಎಸ್
ನಾವೇನು ಮಾಡಬೇಕಂದ್ರೆ ಪಿ ಪ್ಲಸ್ ಕ್ಯೂನ ಮಾಡಬೇಕು. ಈಗ ಪಿ ಏನು ಬಂದಿದೆ 2 ಮೈನಸ್ 3/2 ಮೈನಸ್ 3/2, ಇಲ್ಲಿ ಮೈನಸ್ 3/2 3 1 ಮೈನಸ್ 3/2 1 ಮೈನಸ್ 3. ಈಗ ಆ್ಯಡ್ ಮಾಡಿ ಕ್ಯೂನ 2 ಮೈನಸ್ 3 ಕ್ಯೂ ಏನು ಬಂದಿದೆ ಅಂದರೆ 0 ಮೈನಸ್ 1/2 ಮೈನಸ್ 5/2 1/2 0 3 5/2 ಮೈನಸ್ 3 0 ಬಂದಿದೆ. ಈಗ ಇದೆರಡನ್ನು ಆ್ಯಡ್ ಮಾಡಿ. ಆ್ಯಡ್ ಮಾಡೋ ಮೊದಲು ಏನು ಚೆಕ್ ಮಾಡಬೇಕು? ಹೌದು, ಆ್ಯಡ್ ಮಾಡೋ ಮೊದಲು ನಾವು ಇದರದ್ದು ಆರ್ಡರ್ ಚೆಕ್ ಮಾಡಿ. 3x3 3x3 ಮ್ಯಾಟ್ರಿಕ್ಸಲ್ಲೇ ಇದೆ, ಹೌದಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದೆರಡನ್ನು ಆ್ಯಡ್ ಮಾಡಿ ಕರಸ್ಪಾಂಡಿಂಗ್ ಟರ್ಮ್ಸ್ನ. 2 ಪ್ಲಸ್ 0 2 ಮೈನಸ್ 3/2 ಪ್ಲಸ್ ಮೈನಸ್ 1/2 ಅಂದರೆ ಮೈನಸ್ 3/2 ಮೈನಸ್ 1/2. ನೆಕ್ಸ್ಟ್ ಮೈನಸ್ 3/2, ಇಲ್ಲಿ ಮೈನಸ್ 5/2, ಇಲ್ಲಿ ಮೈನಸ್ 3/2 ಪ್ಲಸ್ 1/2. 3 ಪ್ಲಸ್ 0 3 1 ಪ್ಲಸ್ 3 4 ಮೈನಸ್ 3/2 ಪ್ಲಸ್ 5/2 ಮೈನಸ್ 3/2 ಪ್ಲಸ್ 5/2. 1 ಪ್ಲಸ್ ಮೈನಸ್ 3 ಅಂದರೆ ಮೈನಸ್ 2 ಮೈನಸ್ 3 ಪ್ಲಸ್ 0 ಅಂದರೆ ಮೈನಸ್ 3 ಬರುತ್ತೆ. ಈಗ ಇದನ್ನು ಸಾಲ್ವ್ ಮಾಡಿದ್ರೆ 2, ಇಲ್ಲಿ ನೋಡಿ ಮೈನಸ್ 3 ಮೈನಸ್ 1 ಏನು ಬರುತ್ತೆ? ಮೈನಸ್ 4 ಮೈನಸ್ 4/2 ಅಂದರೆ ಮೈನಸ್ 2 ಬರುತ್ತೆ. ಇಲ್ಲಿ ಮೈನಸ್ 3 ಮೈನಸ್ 5 ಮೈನಸ್ 8 ಬರುತ್ತೆ. ಮೈನಸ್ 8/2 ಅಂದರೆ ಮೈನಸ್ 4 ಬರುತ್ತೆ. ಮೈನಸ್ 3/2 ಪ್ಲಸ್ 1/2 ಅಂದರೆ ಏನು ಬರುತ್ತೆ? ಮೈನಸ್ 3 ಪ್ಲಸ್ 1 ಅಂದರೆ ಮೈನಸ್ 2 ಬರುತ್ತೆ. ಮೈನಸ್ 2/2 ಅಂದರೆ ಮೈನಸ್ 1 ಬರುತ್ತೆ. ನೆಕ್ಸ್ಟ್ ಇಲ್ಲಿ 3 ಹಾಗೆ ಇರುತ್ತೆ, 4 ಕೂಡ ಹಾಗೆ ಬರೆಯೋದು. ಮೈನಸ್ 3/2 ಪ್ಲಸ್ 5/2 ಅಂದರೆ ಮೈನಸ್ 3 ಪ್ಲಸ್ 5 ಅಂದರೆ ಮೈನಸ್ ಅಲ್ಲ ಪ್ಲಸ್ 2 ಬರುತ್ತೆ. ಪ್ಲಸ್ 2/2 ಅಂದರೆ 1. ಇಲ್ಲಿ ಮೈನಸ್ 2 ಮೈನಸ್ 3ನ ಅದೇ ರೀತಿ ಬರೆಯೋದು. ಈಗ ಚೆಕ್ ಮಾಡಿ ನಮಗೆ ಇದು ಏನು ಸಿಕ್ಕಿತ್ತು ಅಂತ. ಇಲ್ಲಿ ನೋಡಿ ಬಿ ವ್ಯಾಲ್ಯೂ ಏನಿದೆ, ಇಲ್ಲಿ ನೋಡಿ ಬಿ ವ್ಯಾಲ್ಯೂ ಏನಿದೆ 2 ಮೈನಸ್ 2 ಮೈನಸ್ 4 2 ಮೈನಸ್ 2 ಮೈನಸ್ 4, ಹೌದಾ? ಇಲ್ಲಿ ನೋಡಿ ಮೈನಸ್ 1 3 4 ಮೈನಸ್ 1 3 4. ನೆಕ್ಸ್ಟ್ 1 ಮೈನಸ್ 2 ಮೈನಸ್ 3 1 ಮೈನಸ್ 2 ಮೈನಸ್ 3 ಈಸ್ ಈಕ್ವಲ್ ಟು ಬಿ ಬಂದಿದೆ, ಹೌದಲ್ವಾ? ನಾವು ಇದನ್ನೇ ಪ್ರೂವ್ ಮಾಡಬೇಕಾಗಿರೋದು, ಗೊತ್ತಾಯ್ತಲ್ವಾ? ಇದನ್ನು ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಪ್ಲಸ್ ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸನ್ನು ಆ್ಯಡ್ ಮಾಡಿದಾಗ ನಮಗೆ ಏನು ಒರಿಜಿನಲ್ ಮ್ಯಾಟ್ರಿಕ್ಸ್ ಇತ್ತಲ್ವಾ, ಇದು ಸ್ಕ್ವೇರ್ ಮ್ಯಾಟ್ರಿಕ್ಸು ಅದೇ ಬರುತ್ತೆ, ಗೊತ್ತಾಯ್ತಲ್ವಾ? ಇಷ್ಟೇ ಇರೋದು. ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಇದೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಣ ಅಂದರೆ ನೆಕ್ಸ್ಟ್ ಎಕ್ಸಸೈಸ್ ಇದೆ, 3rd ಎಕ್ಸಸೈಸ್, ಅದನ್ನು ಸಾಲ್ವ್ ಮಾಡೋಣ. ಅಂದರೆ ಇದೇ ಕಾನ್ಸೆಪ್ಟ್ ಮೇಲೆ ಟ್ರಾನ್ಸ್ಪೋಸು ಸ್ಕಿಯೋಸಿಮೆಟ್ರಿಕು ಸಿಮೆಟ್ರಿಕು ಅದ್ರ ಮೇಲೆ ಕೆಲವು ಪ್ರಾಬ್ಲಮ್ಸ್ ಇದೆ, ಅದನ್ನು ಸಾಲ್ವ್ ಮಾಡೋಣ. ನೆನಪಿರಲಿ, ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ಮ್ಯಾಥ್ಸ್ ತುಂಬ ಈಸಿ. ಧನ್ಯವಾದ ದೇವರು.